Hello guys, welcome back to my YouTube channel. Hello, welcome to my YouTube channel, guys. Today I am going to make a new video, so please ಇಷ್ಟು ದಿನ ನಾನು ಸೌದಿಲಿ ಏನೇನು ಸಿಗುತ್ತೆ, ಎಷ್ಟು ಎಕ್ಸ್ಪೆನ್ಸಿವ್ ಇದೆ, ಆಮೇಲೆ ಸೌದಿಗೆ ಬರೋಕ್ಕೆ ಏನೇನು ಬೇಕು ಎಲ್ಲ ಹೇಳ್ತಾ ಇದ್ದೆ. ಬಟ್ ನಾನು ಇರೋದ್ರ ಬಗ್ಗೆನೇ ಹೇಳಿಲ್ವಲ್ಲ, ನಾನು ಎಲ್ಲಿದ್ದೀನಿ, ಯಾವ ಥರ ನನ್ನ ರೂಮ್ ಯಾವ ಥರ ಇದೆ ಎಲ್ಲ ತಿಳಿಸ್ಕೊಟ್ಟಿಲ್ಲಲ್ಲ. ಸೊ ಬನ್ನಿ, ಇದ್ರ ಬಗ್ಗೆ ಎಲ್ಲ ಇವತ್ತು ಡೀಟೇಲ್ಸ್ ಕೊಡ್ತೀನಿ. ಇದು ಲೂಲು ಸ್ಟಾಫ್ ಅಕಾಮಿಡೇಷನ್. ನಂದಿರೋದು ಆ್ಯಕ್ಚುಲಿ ಫಸ್ಟ್ ಫ್ಲೋರಲ್ಲೇ. ಬಟ್ ನನಗೆ ಮೆಟ್ಲತ್ತು ಅಷ್ಟೆಲ್ಲ ತಾಳ್ಮೆ ಇಲ್ಲ. ಸೊ ನಾವು ಈಗ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರಿಗೆ, ಅದು ಲಿಫ್ಟಲ್ಲಿ. ಇದು ಆ್ಯಕ್ಚುಲಿ ಸೇಮ್ ನಿಮ್ಮ ಬ್ಯಾಂಗ್ಳೂರ್ ಪಿ ಜಿ ಆ ಥರನೇ ಬರುತ್ತೆ. ಬಟ್ ಇಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಸಿಂಗಲ್ ರೂಮ್ ಬದಲು ಇಲ್ಲಿ ಫ್ಲ್ಯಾಟ್ ವೈಸ್ ಕೊಡ್ತಾರೆ. ಇವಾಗ ತೋರಿಸ್ತೀನಿ ನೋಡಿ ಫ್ಲ್ಯಾಟ್ ಅಂದರೆ ಯಾವ ಥರ ಅಂತ. ಇದೇ ನನ್ನ ರೂಮ್ 36 ನಂಬರ್ ಫ್ಲೋರ್ನ ಫಸ್ಟ್ ಫ್ಲೋರಲ್ಲಿ ಫಸ್ಟ್ ರೂಮೇ ನಂದು. ಸೊ ಒಂದು ಫ್ಲ್ಯಾಟ್ ಅಂದರೆ ಒಂದು ಫ್ಲ್ಯಾಟ್ ಒಳಗೆ 2 ರೂಮ್ ಬರುತ್ತೆ. 2 ರೂಮು, ಈ ಕಡೆ ಲೆಫ್ಟಲ್ಲಿ 2 ಬಾತ್ರೂಮ್ ಇದೆ, ಒಂದು ಕಿಚನ್ ಇದೆ. ಇದೆಲ್ಲ ಸೇರಿ ಒಂದು ಫ್ಲ್ಯಾಟ್ ಆಗುತ್ತೆ. ಇದು ಬಂದುಬಿಟ್ಟು ಈ ಕಡೆ ನಮಗೆ ಡೈನಿಂಗ್ ಟೇಬಲ್ಲು ಅವರೇ ಕೊಟ್ಟಿರ್ತಾರೆ. ಅದಾದ್ರ ಮೇಲೆ ಒಂದು ಫ್ರಿಜ್ಜು, ಒಂದು ವಾಷಿಂಗ್ ಮಿಷಿನ್ನು. ಇನ್ನು ಈ ಕಡೆ ಬಾತ್ರೂಮ್ ನೋಡೋದಾರೆ ಹೀಗಿದೆ. ಜೊತೆಗೆ ನಮಗೆ ಗೀಝರ್ನು ಕೊಟ್ಟಿರ್ತಾರೆ, ವಾಟರ್ ಹೀಟರು. ಸೊ ಇನ್ನು ನಾವು ರೈಟ್ ಸೈಡಿಗೆ ಹೋದರೆ ಕಿಚನಲ್ಲಿ ಆಗಲೇ ಹೇಳಿದಾಗೆ ನಮಗೆ ಫ್ರಿಜ್ ಇದೆ. ಸೊ ಇದು ನಮ್ಮ ಅಡುಗೆ ಮನೆ. ಸೊ ಈಗ ನಾನು ರೂಮ್ ತೋರಿಸ್ತೀನಿ. ಬೈಕೋಬೇಡ್ರಪ್ಪ, ನಾವು ಆ್ಯಕ್ಚುಲಿ ಬ್ಯಾಚುಲರ್ಸು. ಸೊ ಇಲ್ಲಿಗೆ ಸೌದಿಗೆ ಬಂದ್ರ ಮೇಲೆ ನಾನು ಇವತ್ತೇ ಫಸ್ಟ್ ಏನಪ್ಪ ಇಷ್ಟು ಕ್ಲೀನಾಗಿ ರೂಮ್ ಇಟ್ಕೊಂಡಿರೋದು. ಆ್ಯಕ್ಚುಲಿ ನಮ್ಮಮ್ಮ ಮತ್ತು ನನ್ನ ಫ್ರೆಂಡ್ಸ್ ನೋಡಿರ್ತಾರೆ ನನ್ನ ರೂಮ್ ಹೇಗಿರುತ್ತೆ ಅಂತ. ಡೈಲಿ ವಿಡಿಯೋಗೋಸ್ಕರ ಚೂರು ಕ್ಲೀನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಈ ಥರ ಇದೆ ನನ್ನ ರೂಮು. ಆ್ಯಂಡ್ ನಾನಿಲ್ಲಿ ಒಬ್ಬನೇ ಇರೋದು. ಸೊ 2 ಮಂಚ ಇದೆ, ಬಟ್ ಇಲ್ಲಿ ಸ್ಟೇ ಆಗಿರೋದು ಒಬ್ಬನೇ. ಆ್ಯಂಡ್ ನನ್ನ ಒಂದು ಕಂಪೆನಿಯನ್ ಇದೆ, ಇದೊಂದೇ ಇರೋದು ಸದ್ಯಕ್ಕೆ. ಇದ್ರದ್ದು ವಿಶೇಷತೆ ಏನಂದರೆ, ನನ್ನ ಅಜ್ಜಿ 1 ತಿಂಗಳು ಆಗ್ತಾ ಬಂತು, ನೀರು ಹಾಕಿದ್ದು. ಅಯ್ಯೋ ಬಿಸಿಲು ಕಡಿಮೆ ಆಗುತ್ತೆ ಅಂತ ಬಿಸಿಲಿಗೆ ಇಟ್ಟಿದ್ದು. ಇದರಲ್ಲಿ ಸ್ಟಾರ್ಟಿಂಗ್ ತಂದಾಗ ಈ ಹೂವು ಆಲ್ರೆಡಿ ಅರಳಿತ್ತು, ಇವೆರಡು ಮೊಗ್ಗಿದ್ವು, ಅದು ಹೂವಾಗಿ ಅರಳುತ್ತಷ್ಟೆ. ಗಿಡ 1 ಇಂಚ್ ಕೂಡ ಬೆಳೆದಿಲ್ಲ. ಎಷ್ಟು ದಿನದಿಂದ ನೀರು ಹಾಕಿ ಸಾಕಾಯ್ತಪ್ಪ. ಸೊ ಈಗ ನೀವು ಹೇಳಿ ಗಾಯ್ಸ್, ಈ ಗಿಡ ಬೆಳೆಯೋದಕ್ಕೆ ನಾನು ಏನು ಮಾಡಬೇಕು ಅಂತ. ಹೊರಗಿಂದ ನೀರು ತರಿಸಿ ಹಾಕಿಸ್ತಾ ಇದ್ದೀನಿ, ಸೂರ್ಯನ ಬೆಳಕು ಕೊಡ್ತಾ ಇದ್ದೀನಿ. ಒಂದು ಇಂಚ್ ಬೇಡ, 1 ಮಿಲಿಮೀಟ್ರ್ ಆದರೂ ಬೆಳೆಯೋದು ಬೇಡ ನನ್ನ ಖುಷಿಗೆ. ಹೂವೇನೋ ಚೆನ್ನಾಗಿದೆ, ಬಟ್ ಗಿಡ ಬೆಳೀತಿಲ್ವೇ. ನಾನೇನಾದ್ರು ಈ ಚೈನೀಸ್ ಬ್ಯಾಂಬು ಏನಾದ್ರು ನಟ್ಬಿಟ್ಟಿದ್ದೀನ ಅಂತ ಯೋಚನೆ ಮಾಡ್ತಾಯಿದ್ದೀನಿ.
ಅದು ಯಾಕಂದರೆ ಅವ್ರು ಹೇಳೋ ಪ್ರಕಾರ 5 ವರ್ಷದ ತನಕ ಅದು ಬುಡ ಗಟ್ಟಿ ಮಾಡಿಕೊಂಡು ಆಮೇಲೆ ಸಡನ್ನಾಗಿ ಒಂದೇ ವರ್ಷದೊಳಗೆ ಸಿಕ್ಕಾಪಟ್ಟೆ ಇರುತ್ತಲ್ಲ ಆ ಥರ ಏನಾದ್ರು ಬೆಳೆಯುತ್ತಾ ಅಂತ ನೋಡ್ತಾ ಇದ್ದೀನಿ. ಸೊ ಕಮೆಂಟಲ್ಲಿ ತಿಳಿಸಿ ಗೈಸ್, ಏನಾರು ಇದು ಬೆಳೆಸೋಕ್ಕೆ ಏನಾದ್ರು ನಿಮ್ಮ ಹತ್ರ ಐಡಿಯಾ ಇದೆಯಾ ಅಂತ. ನಂದು ವಾರ್ಡ್ರೋಬ್ ಬಂದುಬಿಟ್ಟು ಏನಿಲ್ಲ, ಸಿಂಪಲ್ ಗೈಸ್. ಒಂದು 4-5 ಶರ್ಟ್ ಇದಾವೆ ಅಷ್ಟೇ, 4-5 ಶರ್ಟು ಪ್ಯಾಂಟ್ಗಳು. ತೋರಿಸ್ತೀನಿ ನೋಡಿ. ಇದೆ ನನ್ನ ವಾರ್ಡ್ರೋಬು, ಇದೆ ನನ್ನ ಶರ್ಟ್ಗಳು, ಇಷ್ಟೇ. ಇನ್ನು ಇಲ್ಲೊಂದು ಸೋಫಾ ಇದೆ, ಸೋಫಾ. ಆ್ಯಂಡ್ ಇಲ್ಲಿ ಇಂಡಿಯಾ ಥರ ನಮಗೆ ನೀರು ಮನೆ ಹತ್ರನೇ ಬರೋಲ್ಲ, ಬಟ್ ನಾವು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ನಾನು ಇದಕ್ಕೆ ಎಂಟ್ರಿಯಲ್ಲಿ ಕೊಡ್ತೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನನ್ನ ಟೇಬಲಲ್ಲಿ ನೋಡ್ಬೋದು ನನ್ನ ಪರ್ಸ್ನಲ್ ಥಿಂಗ್ಸ್ಗಳು, ಅದು ಇದು ಏನಾದ್ರು ಇಟ್ಟಿರ್ತೀನಿ ಅಷ್ಟೇ. ಇನ್ನು ಈ ಕಡೆ ನನ್ನದು ವರ್ಕ್ ಬಗ್ಗೆ ಒಂದಿಷ್ಟು ಡೀಟೇಲ್ಸ್ ಪ್ಲೇಟ್ ಇದೆ. ಆ್ಯಂಡ್ ವಿತ್ ಬರ್ದಿರೋದೆಲ್ಲ ನಂದು ಸ್ಕ್ರಿಪ್ಟ್ಗಳು ವೀಡಿಯೋಗಾಗಿ. ಆ್ಯಂಡ್ ಇವ್ರು ನಮ್ಮ ಗುರುಗಳು, ನಾನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಮಗೆ ಆಶೀರ್ವಾದ ಮಾಡುವಂಥ ಗುರುಗಳು ಇವರು, ನಮ್ಮ ಜೊತೆಗೆ ಇರ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಕಾರ್ ಇರಲೇಬೇಕು. ಆ್ಯಸ್ ಎ ಕಾರ್ ಲವರ್ ಒಂದು ಮಾಡಲ್ ಕಾರರು ಇರ್ಬಾರ್ದ. ಆ್ಯಂಡ್ ನಮಗೆ ಇಲ್ಲಿ ಇಂಡಿಯಾ ಥರ ಫ್ಯಾನ್ಗಳಿಲ್ಲ ಗಾಯ್ಸ್. ನೀವೆಲ್ಲ ರಿಚ್ ಕಿಡ್ಸ್, ನೀವೆಲ್ಲ ಫ್ಯಾನ್ ಎಲ್ಲ ಇಟ್ಕೊತೀರಿ. ಬಟ್ ಇಲ್ಲಿ ಏನಂದರೆ ಏನೋ ಒಂದು ಡಬ್ಬ ಇಟ್ಟಿದ್ದಾರೆ ಗಾಯ್ಸ್, ಏನಂತ ಗೊತ್ತಿಲ್ಲ, ಗಾಳಿ ಬರ್ತಾ ಇರುತ್ತೆ ಅಷ್ಟೇ. ಸೊ ನನ್ನ ರೂಮ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಹೇಳಿ ನೋಡೋಣ. ಸೊ ಇದಾಗಿತ್ತು ನನ್ನ ರೂಮ್ ಟೂರ್. ಜಾಸ್ತಿ ಹೇಳ್ದಿಲ್ಲ, ಕರೆದಿಲ್ಲ, ಏನೂ ಮಾಡಿಲ್ಲ, ಜಸ್ಟ್ ಹೇಗಿತ್ತೋ ಹೇಳಿದ್ದೀನಿ. ಹಾಗೆ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮುಂದೆ ನಿಮಗೆ ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅಂತ ಅದನ್ನು ಕೂಡ ಮೆನ್ಷನ್ ಮಾಡಿ. ಸೊ ಅದ್ರ ಮೇಲೆ ನಾನು ವೀಡಿಯೋ ಮಾಡ್ತೀನಿ. ಇಷ್ಟು ಹೇಳ್ತಾ ನನ್ನ ಡೈಲಿ ಬ್ಲಾಗಿಂಗ್ ಸೀರೀಸ್ ಡೇ 8ನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ನೈಟ್. ಟೇಕ್ ಕೇರ್, ಬಾಯ್ ಗಾಯ್ಸ್.